ದೇಶದಲ್ಲಿ ಜಾತಿ ಗಣತಿಗೆ ಮುಹೂರ್ತ ಫಿಕ್ಸ್ 2026 ಏಪ್ರಿಲ್ 1ರಿಂದ ದೇಶದಲ್ಲಿ ಮೊದಲ ಹಂತದ ಜಾತಿ ಗಣತಿ. ಮೊದಲ ಹಂತದಲ್ಲಿ ಹೌಸ್ ಲಿಫ್ಟಿಂಗ್ ಆಪರೇಷನ್, ಮನೆ ಕಂಡೀಷನ್, ಆಸ್ತಿ ಇತರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ದೇಶದಲ್ಲಿ ಜನಗಣತಿ ಮುಹೂರ್ತ ಫಿಕ್ಸ್ 2026 ಏಪ್ರಿಲ್ 1ರಿಂದ ದೇಶದಲ್ಲಿ ಮೊದಲ ಹಂತದ ಜನಗಣತಿ. ಮೊದಲ ಹಂತದಲ್ಲಿ ಹೌಸ್ ಲಿಫ್ಟಿಂಗ್ ಆಪರೇಷನ್ಸ್, ಮನೆ ಕಂಡೀಷನ್, ಆಸ್ತಿ ಇತರೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ ಜನರ ಗಣತಿ ನಡೆಸಲು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. 2027 ಏಪ್ರಿಲ್ 1ರಿಂದ ದೇಶದಾದ್ಯಂತ ಜನಗಣತಿ ಶುರುವಾಗುತ್ತೆ. ಎಸ್, ಜನಗಣತಿ ವಿಚಾರವಾಗಿ ದೇಶದಲ್ಲಿ ಜನಗಣತಿ ಶುರುವಾಗಿರುವಂಥದ್ದು. ಯಾವಾಗಿಂದ ಶುರುವಾಗುತ್ತೆ? ಏಪ್ರಿಲ್ 1ರಿಂದ ದೇಶದಲ್ಲಿ ಮೊದಲ ಹಂತದ ಜನಗಣತಿ ಆರಂಭವಾಗುತ್ತೆ. 2026 ಏಪ್ರಿಲ್ 1ರಿಂದ ದೇಶದಲ್ಲಿ ಮೊದಲ ಹಂತದ ಜನಗಣತಿ ಶುರುವಾಗುತ್ತೆ. ದೇಶದಲ್ಲಿ ಜನಗಣತಿಯ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದ್ದು, ಮೊದಲ ಹಂತದ ಹೌಸ್ ಲಿಫ್ಟಿಂಗ್ ಆಪರೇಷನ್ಸ್, ಮನಿ ಕಂಡೀಷನ್ಸ್, ಆಸ್ತಿ ಇತರೆ ಸಂಗ್ರಹಗಳನ್ನು, ಆಸ್ತಿ ವಿವರ ಇದನ್ನೆಲ್ಲ ಕೂಡ ಸಂಗ್ರಹ ಮಾಡಲಾಗುತ್ತೆ. ಎರಡನೇ ಹಂತದಲ್ಲಿ ಜನರ ಗಣತಿಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. 2027 ಏಪ್ರಿಲ್ 1ರಂದು ದೇಶದಾದ್ಯಂತ ಜನಗಣತಿ ಕೂಡ ಆರಂಭ ಏನು ಎತ್ತ ಅನ್ನುವಂತಹ ವಿಚಾರಗಳನ್ನ ಆಗ ತಿಳಿಸ್ತಾರೆ. 2027 ಫೆಬ್ರವರಿ 1ರಂದು ದೇಶದಾದ್ಯಂತ ಜನಗಣತಿಯ ವಿವರಗಳನ್ನ ನೀಡ್ತಾರೆ. ದೇಶದಲ್ಲಿ ಜನಗಣತಿಯ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದ್ದು, ಯಾವಾಗಿಂದ ಶುರು ಅಂತ ಕೇಳಿದ್ರೆ ಏಪ್ರಿಲ್ 1, 2026, ಒಂದು ವರ್ಷ ಇದೆ ಇನ್ನು, ಅಂದ್ರೆ ಮುಂದಿನ ವರ್ಷ ಬಂತು. ದೇಶದಲ್ಲಿ ಹಲವು ಮೊದಲ ಹಂತದ ಜನಗಣತಿ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ ಹೌಸ್ ಲಿಫ್ಟಿಂಗ್ ಆಪರೇಷನ್, ಮನೆ ಕಂಡೀಷನ್ಗಳನ್ನೆಲ್ಲ ನೋಡಲಾಗುತ್ತೆ. ರಾಜಾರೋಷವಾಗಿ ಹೇಳಬೇಕು ಅಂತಂದ್ರೆ ಏಪ್ರಿಲ್ 1ರಂದು 2027ರಂದು ದೇಶದಾದ್ಯಂತ ಜನಗಣತಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಸುಳ್ಳಾಗಲ್ಲ. ಎಸ್, ದೇಶದಲ್ಲಿ ಯಾವಾಗ ಜನಗಣತಿ ಅಂತ ತಲೆಬಿಸಿ ಮಾಡಿಕೊಂಡವರು ತಿಳ್ಕೊಳ್ಬಹುದು. 2026 ಏಪ್ರಿಲ್ 1ರಂದು ಸ್ವಲ್ಪ ಪ್ರಮಾಣದಲ್ಲಿ, ಅಂದ್ರೆ ಮೊದಲ ಹಂತದಲ್ಲಿ ಜನಗಣತಿಯನ್ನ ಮಾಡಲಾಗುತ್ತೆ. ಮೊದಲ ಹಂತದಲ್ಲಿ ಈ ಒಂದು ಜನಗಣತಿ ಮಾಡಲಾಗಿದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ಲೇ ಹೇಳ್ತಾ ಇದೆ, ಮನೆ ಕಂಡೀಷನ್ ಹೇಗಿರುತ್ತೆ, ಆಸ್ತಿ ವಿವರ ಹೇಗಿರುತ್ತೆ, ಇತರೆ ವಿಚಾರಗಳನ್ನ ಸಂಗ್ರಹ ಮಾಡುವಂಥದ್ದು. ಹಾಗೆ 2027 ಫೆಬ್ರವರಿ 1ರಿಂದ ದೇಶದಾದ್ಯಂತ ಜನಗಣತಿ, ಎರಡನೇ ಹಂತದ ಜನಗಣತಿ ಅಥವಾ ಫೈನಲ್ ಜನಗಣತಿ ಅಂತ ಹೇಳಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.